ಹಾಯ್ ಹಲೋ ಎಲ್ರಿಗೂ. ನಾನು ನಿಮ್ಮ ಮಂಜು. ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ರಾಮದೂತ ಯೂಟ್ಯೂಬ್ ಚಾನಲ್. ಹೌದು, ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀವಿ. ಹರ್ಷಿ ಪುಟ್ಟಯಿಂದ ಹರ್ಷಿ ರಾಮದೂತ ಯೂಟ್ಯೂಬ್ ಚಾನಲ್ ಅಂತ ಚೇಂಜ್ ಮಾಡಿದ್ದೀವಿ. ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಬೀಟ್ರೋಟ್ ಹಲ್ವಾ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ಸಣ್ಣದಾದ ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಹಾಗೆ ಗೋಡಂಬಿ, ದ್ರಾಕ್ಷಿ ಮತ್ತು ತುಪ್ಪ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇವತ್ತಿಲ್ಲಿ ಬೆಲ್ಲನ ಬಳಸಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವೆಲ್ಲ ದಪ್ಪ ದಪ್ಪಗಾಗುತ್ತೆ. ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ನಾವು ಅದೇ ತುಪ್ಪ ಇರೋ ಪಾತ್ರೆಗೆ ತುರಿದಿಟ್ಟಿರೋಂತಹ ಬೀಟ್ರೋಟ್ನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಕೈ ಆಡಿದ್ಮೇಲೆ ನಾವು ಇದಕ್ಕೆ ಹಾಲನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಯಾವಾಗಲೂ ಕ್ಯಾರೆಟ್ ಹಲ್ವನೇ ಮಾಡೋದ್ರ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಬೀಟ್ರೋಟ್ ಹಲ್ವ ಮಾಡಿ ನೋಡಿ. ಇವಾಗ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಬೀಟ್ರೋಟು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಬೀಟ್ರೋಟಲ್ಲಿ ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಸಿ ಇರುತ್ತೆ. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕೆಂಪು ರಕ್ತ ಕಣಗಳು ಹೆಚ್ಚಾಗಿ ಸಿಗುತ್ತೆ. ಮತ್ತು ಇದು ನಮ್ಮ ದೇಹದ ರಕ್ತದ ಒತ್ತಡಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ಇದನ್ನು ಪ್ರತಿದಿನಗಳು ನಾವು ಬೀಟ್ರೋಟ್ ಜ್ಯೂಸನ್ನ ಕುಡಿಬೇಕಂತೆ. ಇದರಿಂದ ನಮ್ಮ ಮೆದುಳಿಗೆ ಬೇಕಾಗಿರುವಂತಹ ಮೆದುಳಿನಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತಂತೆ. ಹಾಗೆಯೇ ಬೀಟ್ರೋಟ್ನ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಬೀಟ್ರೋಟು ಹೆಲ್ಪ್ ಆಗುತ್ತೆ. ಹಾಗೆ ಬೀಟ್ರೋಟ್ ಜ್ಯೂಸನ್ನ ನಾವು ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕೊಬ್ಬಿನ ಅಂಶಗಳನ್ನ ಇದು ಕಡಿಮೆ ಮಾಡುತ್ತೆ. ಹಾಗೆ ರಕ್ತವನ್ನು ಹೆಚ್ಚಿಸುತ್ತೆ. ಯಾವಾಗಲೂ ಬಾಡಿ ಆ್ಯಕ್ಟಿವ್ ಆಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕಾಗಿ ಜಾಸ್ತಿ ಬೀಟ್ರೋಟ್ ಜ್ಯೂಸು, ಬೀಟ್ರೋಟ್ ಹಲ್ವಾ, ಬೀಟ್ರೋಟ್ ಪಲ್ಯ ಈ ಥರ ಮಾಡಿಕೊಂಡು ವಾರಕ್ಕೊಂದು 2-3 ಸಲ ಆದರೂ ಇದನ್ನು ನಿಮ್ಮ ಆಹಾರದಲ್ಲಿ ಬಳಸಿ. ಈಗ ನಾನು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ನೀರೆಲ್ಲ ಬಿಡುತ್ತೆ. ಆಮೇಲೆ ಮತ್ತೆ ಅದನ್ನು ಕುದಿಯೋದಕ್ಕೆ ಬಿಟ್ಟರೆ ಬೆಲ್ಲ ಎಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ. ಇವಾಗ ನಾನು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಬೇಕು. ಇವಾಗ ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಒಂದು ಸ್ವಲ್ಪ ಗಟ್ಟಿಗಾಗುತ್ತೆ. ಆವಾಗ ನಮಗೆ ಬೇಕಾಗಿರುವಂತಹ ರುಚಿಯಾದ ಬೀಟ್ರೋಟ್ ಹಲ್ವ ರೆಡಿ ಆಗುತ್ತೆ. ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿತ್ತು. ಹಾಗೆ ತಿನ್ನೋದಕ್ಕಂತೂ ಸೂಪರಾಗಿ ಬಂದಿತ್ತು. ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಯೂಸ್ಫುಲ್ ಇನ್ಫಾರ್ಮೇಷನ್ನ ಹಾಗೆ ಚೆನ್ನಾಗಿರೋ ರೆಸಿಪಿನ ಆದಷ್ಟು ತುಂಬ ಜನಕ್ಕೆ ತಲುಪಿಸಿ. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ಗೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.